ಎಜುಕೇಟೆಡ್ ಬಂದು ನಿಮ್ಮ ಹತ್ರ ಒಳ್ಳೆ ಏನ್ ಕೊಟ್ಟಿದ್ದಾರೆ ಸರ್ ಖಾತಾಗಳ ಲಕ್ಷ್ಮೇ ನಿಮ್ಮ ಮಾಡಿ ಈ ಕಡೆ ಲೋಗಡೆ ನಂದು ಆಡಿ ಬರ್ತಾರೆ ಸುಷ್ಮಿತಾ ಮೇಡಮ್ ಎಲ್ಲಿದ್ದೀರ ಮೇಡಮ್ ಅಲ್ಲಿ ಆಡೇ ಬಿಡ್ತಲ್ಲ ನಾನು ಕ್ರಿಟಿಸೈಸ್ ಮಾಡೋದು ಮುಖ್ಯ ಅಲ್ಲ, ಮಾಡಲಿ ಸೇಮ್ ಟೈಮ್ ದೇ ಶುಡ್ ಬಿ ಸೊಲ್ಯೂಷನ್. ಬೇಡವೇ ಬೇಡ ಅಂತ ಅಂದ್ರೆ ಏನ್ ಮಾಡಬೇಕು ಅಂತ ಆಲ್ಟರ್ನೇಟಿವ್ ತಿಳಿಸ್ಬೇಕು ಅಲ್ವಾ. ಸೊ ಅದಕ್ಕೆ ಅವ್ರಿಗೂ ನಾನು ಹೇಳ್ತೀನಿ. ಸೊ ಅವರು ಏನ್ ಬೇಕಾದ್ರೂ ನನಗೆ ಸಜೆಷನ್ ಕೊಡಲಿ. ಇಫ್ ಇಟ್ ಇಸ್ ಅವರ ಸಜೆಷನ್ ವೈಬಲ್ ಇದ್ರು ಅದನ್ನು ವಿಲ್ ಕನ್ಸಿಡರ್. ನೋ ಆಲ್ಟರ್ ಪಾಸಿಬಲ್. ಅದಕ್ಕೆ ಎ ಖಾತಾ ಬಿ ಖಾತಾ ಬಗ್ಗೆ ಟೀಕೆ ಅಷ್ಟೇ, ಅದು ಸೊಲ್ಯೂಷನ್ ಅಲ್ಲ. ನಾವೆಲ್ಲ ಎಕ್ಸಾಮಿನ್ ಮಾಡಿದೀವಿ. ಈಗ ಬಿ ಖಾತಾ ಯಾರು ಮಾಡು ಅಂತ ಹೇಳಿದವರು? ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬಿ ಖಾತಾ ಮಾಡಿದ್ರು. ಈಗ ಅವರ ದಾಖಲೆಗಳು ತಗೊಂಡ್ಬಿಟ್ಟಿದ್ದಾರೆ. ರೆವಿನ್ಯೂ ಸೈಟ್ ಮೊಬೈಲ್ ಮೊಬೈಲ್ ಬರ್ತಾ ಇದೆ. ಅವ್ರಿಗೆ ಯಾರು ಸಾಲ ಏನ್ ಮಾಡಬೇಕು? ಬಿಲ್ಡಿಂಗ್ ಹೊಡೆದಾಗ ನೀವೇ ನಿಮ್ 30-40 ತಗೊಂಡ್ಬಿಟ್ಟಿರಿ, 60-40 ತಗೊಂಡ್ಬಿಟ್ಟಿರಿ. ಹಳ್ಳಿಗಳ ಪಕ್ಕ ಇರ್ತದೆ. ಸೊ ಈ ಹಳ್ಳಿ ಎಲ್ಲ ಮರ್ಜ್ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ. ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ. ಸೊ ಅದನ್ನ ಆದಷ್ಟು ನಾವು ಅವ್ರಿಗೆ ಇದು ಇಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್, ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಖಾತಾದ್ದೇನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ, ಈ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದಕ್ಕೆ ಆಯ್ತು. ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಇಟ್ಕೊಂಡು ಹೋಗಿ. 3 ಕಾಂಗ್ರೆಸ್ ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟ ರಾಹುಲ್ ಗಾಂಧಿ ಆಹ್ವಾನ ಮಾಡ್ತಾರೆ. ಹೌದು, ಇದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಆ 100 ವರ್ಷ ಆದಮೇಲೆ ಅವತ್ತು ಗಾಂಧಿಯವರಿದ್ದರು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು, ನಮ್ಮ ರಾಜ್ಯದವರು. ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅಂದ್ರೆ ದೇವಸ್ಥಾನ ಇದ್ದಂಗೆ ನಮ್ಮ ಕಾರ್ಯಕರ್ತರು. ಸೊ ನಾವು ಈಗ ಅವರು ಬಿಜೆಪಿ ಗೌರ್ಮೆಂಟ್ ಇತ್ತು, ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ, ಯೂನಿವರ್ಸಿಟಿ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ಒಂದು ಕಚೇರಿ ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ, ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಸಣ್ಣ ಕಚೇರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಇಡೀ ರಾಜ್ಯದ ಉದ್ದದ್ದು ಆ ಹೆಸರಿನಲ್ಲಿ 100 ಖಾತಾ 100 ಕಚೇರಿ ಮಾಡಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ. ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೇನೆ. ಅವ್ರು ಬರ್ತಾರೆ, ಫೌಂಡೇಶನ್ ಹಾಕ್ತಾರೆ. ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ, ಬಹಳ ಸಂತೋಷ. ಸೊ ಆ ಕೆಲಸನ 100 ಆಫೀಸ್ಗಳನ್ನ ಮಾಡಲಿಕ್ಕೆ ಕಂಪಲ್ಸರಿ 100. ಅದಾದ್ಮೇಲೆ ಎಷ್ಟು ಬೇಕಾದ್ರೂ ಆಗ್ಬೋದು. ಡೇಟ್ ಅವ್ರು ಕೊಡ್ತಾರೆ. ಎಲೆಕ್ಷನ್ ನಾವು ಕೇಬಲ್ ಈಗಲೇ ಆಡೇ ಬರ್ತಾರೆ, ಹೇಳ್ತಾಡ್ತಾನಲ್ಲ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ನಾವು ಹೋಗ್ತಾ ಇರ್ತೀವಿ, ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ, ನಿಮ್ಮನ್ನು ಭೇಟಿ ಮಾಡಕ್ ಹೋಗ್ತೀನಿ, ಹೋಗ್ತೀನಿ, ಶಾಪಿಂಗ್ಗೂ ಹೋಗ್ತೀನಿ, ಕೋರ್ಟ್ ಕೇಸ್ಗೂ ಹೋಗ್ತೀನಿ, ಎಲ್ಲರಿಗೂ ಭೇಟಿ ಮಾಡಕ್ ಹೋಗ್ತೀನಿ. ಎಲ್ಲಾನು ಕಿತ್ತಾಕ್ಸ್ಬೇಕು. ಈಗ ಕಿತ್ತಾಕ್ಸಕ್ ಹೇಳಿದ್ದೀನಿ ನಾನು. ಅದು ಗವರ್ಮೆಂಟ್ಗೆ ಹಾಕಿರೋದು, ಗವರ್ಮೆಂಟ್ ಪ್ರಮೋಷನ್. ಗವರ್ಮೆಂಟ್ ನಾವು ಜನ ತಿಳಿಸ್ಬೇಕಲ್ಲ. ಪ್ರೈವೇಟ್ಗೆಲ್ಲ ಈಗ ಹೊಸ ಕಾರ್ಪೊರೇಷನ್ ಆಗಿದೆ, ಎಲ್ಲರೂ ಆಕ್ಷನ್ ತಗೋತಾರೆ, ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಈಗ ಫಸ್ಟ್ ರಿಜ್ವಾನ್ ಮೇಲೂ ಹಾಕ್ತಾರೆ, ಇವ್ರ ಮೇಲೂ ಹಾಕ್ತಾರೆ. ರೆಡ್ ಲೈನ್ ಮೆಟ್ರೋಗೆ ಲಾಸ್ಟ್ ಟೈಮ್ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿರಲಿಲ್ಲ, ಈಗ ಮತ್ತೆ DPR ರೆಡಿ ಮಾಡಿದ್ದಾರೆ BMRC ಅಲ್ಲಿ. ನೋಡಪ್ಪ, ನಾವು ಜನರಿಗೆ ಆದಷ್ಟು ಮೆಟ್ರೋ ಜಾಸ್ತಿ ಮಾಡಬೇಕು. ಮೆಟ್ರೋ ಏನೇ ಮುಂದಕ್ಕೆ ಮಾಡಿದ್ರು ಡಬಲ್ ಡೆಕ್ಕರ್ ಮಾಡಬೇಕು. ಅದಕ್ಕೆಲ್ಲ DPR ರೆಡಿ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಮಿನಿಸ್ಟರ್ 30ನೇ ತಾರೀಕಿಗೆ ಕೆಲವು ವಿಚಾರಕ್ಕೆ ಬರ್ತಾ ಇದ್ದಾರೆ. ಅವ್ರ ಮುಂದೆನೂ ಪ್ರೆಸೆಂಟ್ ಮಾಡ್ತೀವಿ. ಪ್ರೈಮ್ ಮಿನಿಸ್ಟರ್ ಹೋಗ್ತೀವಿ. ಸದ್ಯ ಅವರೇನು ದುಡ್ಡು ಕೊಡ್ತಾ ಇಲ್ಲ, ಬರೀ 13-14% ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ನಮ್ದೇ ದುಡ್ಡು. ನಾವು ಆದ್ರೂ ಕೂಡ ನಮ್ ಡ್ಯೂಟಿ, ಅದು ನಮ್ ಕೆಲಸ ನಾವು ಮಾಡ್ತೀವಿ. ಎಸ್, ಐ ಮೆಟ್ ಮೋಹನ್ ದಾಸ್ ಪೈ, ಕಿರಣ್ ಮಜ್ದಾರ್, ಇನ್ನು ಯಾರು ಕೆಲವೆಲ್ಲ ಹತ್ರ ಮಾತಾಡಿದ್ದೀನಿ. ಅದನ್ನ ನಾನು ತಿಳಿಸ್ತೀನಿ ಬಿಡಿ. ಹಾಗೆ ಅವ್ರ ಒಪಿನಿಯನ್ ಕೇಳಬೇಕಲ್ಲ. ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದು ಅಂತ ಅವ್ರು ಬಿಡಕ್ಕಾಗಲ್ಲ. ದೇ ಆರ್ ಬೆಂಗಳೂರು. ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಿಟಿ ಇದು, ಡೋಂಟ್ ಹರ್ಟ್ ಯುವರ್ ಸಿಟಿ.
ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಐ ಡೋಂಟ್ ಟೆಲ್, ಬಟ್ ಅವ್ರಿಗೆ ಪ್ರಾಬ್ಲಮ್ ಸೆಟಪ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಬ್ಯೂರೋಕ್ರೆಟಿಕ್ ಸೆಟಪ್ ಇಟ್ಕೊಂಡು ಮಾಡಬೇಕಾದ್ರೆ ಬಹಳ ವಿಚಾರ. ಇಂಜಿನಿಯರಿಂಗ್ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿ ಏನ್ ಬೇಕಾದ್ರೂ ಮಾಡಬೇಕು. ಸರ್ಕಾರ ಮಾಡಬೇಕಾದ್ರೆ ಬ್ಯೂರೋಕ್ರೆಸಿ ಬಹಳ ಕಾನೂನು ಬೇಕಾದ್ರೆ ಆ ಕೆಲಸ ಮಾಡಬೇಕು. ಅವರು ಕೆಲವು ರಿವಾಲ್ವ್ ಮಾಡ್ಕೊಂಡಿದ್ದಾರೆ. ಕೆಲವು ಕಂಪ್ನಿ ನಮ್ಮ ಏನ್ ಮೇಜರ್ ಕಂಪ್ನಿ ಇದೆಯಲ್ಲ ಅವ್ರ ಸಜೆಷನ್ ಕೂಡ ಹಿಂದೆ ಕೂಡ ಬೇಕಾದಷ್ಟು ಕಂಪ್ನಿಗಳು ಮಾತಾಡಿದ ನಿಜ. ಏನ್ ಅವರು ಯಾರ ಏನ್ ಮಾಡ್ತೀನಿ ಹಾಗಂತ ನಾನು ಬೆಂಗಳೂರು ನಾಗರಿಕರು ಟ್ಯಾಕ್ಸ್ ಪೇಯರ್ಸ್ ರೆಸ್ಪೆಕ್ಟ್ ಬಟ್ ಐ ಆಮ್ ಟೆಲಿಂಗ್ ದೆಮ್ ಡೋಂಟ್ ಹ್ಯಾವ್ ಪ್ಲೀಸ್ ಸಜೆಷನ್ ಕೊಡಿ ಅಂತ ಹೇಳಿ. ದೇ ಹ್ಯಾವ್ ಅಗ್ರೀಡ್. ದೇ ಆರ್ ಆಲ್ ಮೈ ಸಿಸ್ಟರ್ಸ್.